ಅವಾಗ್ಲಿಂದ ಯಾವಾಗಲೂ ನೀವು ಚಪಾತಿ ಪೂರಿನೇ ಮಾಡ್ಕೊತಾ ಇದ್ರೆ ಒಂದ್ಸರಿ ಈ ಆರೋಗ್ಯಕರವಾದ ಮೇಥಿ ಪರೋಟನ ಮಾಡಿ ನೋಡಿ. ಮೆಂತ್ಯ ಸೊಪ್ಪು ಎಷ್ಟು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಎಲ್ರಿಗೂ ಗೊತ್ತು. ಆದರೆ ಮೆಂತ್ಯ ಸೊಪ್ಪನ್ನ ಸಾರು ಅಥವಾ ಗೊಜ್ಜು ಮಾಡಿದ್ರೆ ತುಂಬ ಕಹಿ ಅನಿಸುತ್ತೆ. ಅದಕ್ಕೆ ಈ ಥರ ನೀವು ಮೆಂತ್ಯ ಸೊಪ್ಪಿಂದ ಪರೋಟ ಮಾಡಿದ್ರೆ ಅದ್ರ ಕಹಿನೂ ಒಂಚೂರು ಗೊತ್ತಾಗಲ್ಲ. ಮೇಥಿ ಪರೋಟಗೆ ಬೇಕಾಗುವ ಇಂಗ್ರೀಡಿಯೆಂಟ್ಸನ್ನ ನೋಡ್ಕೊಂಬರೋಣ. ಮೆಂತ್ಯ ಸೊಪ್ಪು, ಓಂಕಾಳು, ಜೀರಿಗೆ, ಗೋಧಿ ಹಿಟ್ಟು, ಅರಿಶಿನ ಪುಡಿ, ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು. ನಾವು ಚಪಾತಿ ಹಿಟ್ಟು ಕಲ್ಸ್ಕೊತೀವಲ್ವ ಅದೇ ಥರನೇ 1 ಕಪ್ ಗೋಧಿ ಹಿಟ್ಟು ಹಾಕ್ಕೊಂಡು ಅದಕ್ಕೆ ಅಜ್ವೈನ್, ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಜೀರಿಗೆ ಮತ್ತು ಮೆಂತ್ಯ ಸೊಪ್ಪನ್ನ ತೊಳೆದು ಕಟ್ ಮಾಡಿಕೊಂಡು ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟು ಹೆಂಗೆ ನಾದ್ಕೊತೀವಿ ಅದೇ ಥರ. ಇವಾಗ ಹಿಟ್ಟು ರೆಡಿಯಾಗಿದೆ. ಇದನ್ನು ಒಂದು 10 ನಿಮಿಷ ರೆಸ್ಟಿಗೆ ಇಡೋಣ. ಇವಾಗ 10 ನಿಮಿಷ ಆದಮೇಲೆ ನಾವು ಚಪಾತಿ ಹಿಟ್ಟಿಗೆ ಹೇಗೆ ಲಟ್ಸ್ಕೊತೀವಿ ಉಂಡೆ ಮಾಡಿ ಆ ಥರ ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಲಟ್ಸ್ಕೊಳ್ಳಿ. ನಾನಿಲ್ಲಿ ಫೋಲ್ಡಿಂಗ್ ಮೆಥಡಲ್ಲಿ ಲಟ್ಸ್ಕೊತಾ ಇದ್ದೀನಿ. ಲೇಯರ್ಸ್ ಆಗಿ ಚೆನ್ನಾಗಿರುತ್ತೆ. ನಿಮ್ಗೆ ಟೈಮ್ ಇಲ್ಲ ಅಂದರೆ ಸಿಂಗಲ್ ಆಗು ಲಟ್ಸ್ಕೋಬೋದು. ಈ ಥರ ಲೇಯರ್ ಆಗಿ ಪರೋಟ ಥರ ಇಷ್ಟಪಡೋರು ಹಿಂಗೂ ಲಟ್ಸ್ಕೋಬೋದು. ಗೋಧಿ ಹಿಟ್ಟು ಜೊತೆ ಹಾಕಿರೋ ಇಂಗ್ರೀಡಿಯೆಂಟ್ಸು ಮೆಂತ್ಯ ಸೊಪ್ಪಿನ ಕಹಿ ಎಲ್ಲ ತೆಗೆದಾಕತ್ತೆ. ಇದು ಅಷ್ಟು ಕಹಿನೇ ಗೊತ್ತಾಗಲ್ಲ. ಇದಕ್ಕೆ ಚಟ್ನಿ ಅಥವಾ ಏನಾದರೂ ಗ್ರೇವಿ ಇದ್ರೂ ತುಂಬ ಚೆನ್ನಾಗಿರುತ್ತೆ. ವಾರದಲ್ಲಿ ಒಂದ್ಸರಿ ಆದರೂ ಮೆಂತ್ಯ ಸೊಪ್ಪನ್ನ ಬಳಕೆ ಮಾಡಿ ಮನೆಯಲ್ಲಿ ಸಾಂಬಾರು ಅಥವಾ ಗೊಜ್ಜು ಮಾಡೋಕ್ಕಾಗದೇ ಇರೋರು, ಕಹಿ ತಿನ್ನೋಕ್ಕಾಗಲ್ಲ ಅನ್ನೋರು ಈ ಥರ ಮೇಥಿ ಪರೋಟನ ಮಾಡ್ಕೊಂಡು ನೋಡಿ. ಮನೆಯಲ್ಲಿ ಯಾರೂ ಕಹಿ ಅಂತ ಹೇಳೋದೇ ಇಲ್ಲ. ಇವಾಗ ಬಿಸಿಯಾಗಿರೋ ಪ್ಯಾನ್ಗೆ 1 ಸ್ಪೂನ್ ಎಣ್ಣೆ ಅಥವಾ ತುಪ್ಪ ಹಾಕ್ಕೊಂಡು ಲಟ್ಸ್ಕೊಂಡಿರೋ ಮೇಥಿ ಪರೋಟನ ಸ್ಟವ್ ಮೇಲೆ ಹಾಕ್ಕೊತಾ ಇದ್ದೀನಿ. 2 ಕಡೆ ಗೋಲ್ಡನ್ ಬ್ರೌನ್ ಬರೋವರೆಗೂ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ನೋಡಿದ್ರಲ್ವಾ ಮೇಥಿ ಪರೋಟನ ಸಿಂಪಲ್ ಆಗಿ ಹೆಂಗೆ ಮಾಡ್ಕೊಳ್ಳೋದು ಅಂತ. ಇದೇನು ಅಷ್ಟೊಂದು ಟೈಮು ಹಿಡಿಯಲ್ಲ. ಬರೀ ಗೋಧಿ ಹಿಟ್ಟನ್ನ ಚಪಾತಿ ಮಾಡ್ಕೊಳ್ಳೋವಾದ್ರು ಈ ಥರ ಆರೋಗ್ಯಕರವಾಗಿ ಮೆಂತ್ಯ ಸೊಪ್ಪು ಅಥವಾ ಪಾಲಕ್ ಸೊಪ್ಪಿಂದನೂ ಹಾಕ್ಕೊಂಡು ಮಾಡ್ಬೋದು. ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಬರೋ ರೆಸಿಪೀಸ್ನ ಮಿಸ್ ಮಾಡ್ಕೋಬಾರ್ದು ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡಿ.